ಚಾಮರಾಜಪೇಟೆಯಲ್ಲಿ ಅಮ್ಮನವರ ಒಂದು ಸನ್ನಿಧಿಯಲ್ಲಿ ಅಮ್ಮನವರ ವರ್ಧಂತಿ ಕಾರ್ಯಕ್ರಮ ನಡೆದಿದೆ. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಆಷಾಢ ಮಾಸದಲ್ಲಿ ರೇವತಿ ನಕ್ಷತ್ರ ದಿನ ಶ್ರೀಮನ್ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನ. ಅದೇ ದಿನ ಉತ್ಸವ ಮೂರ್ತಿಯನ್ನು ಇಲ್ಲಿ 35 ಅಥವಾ ಅಂದರೆ 835 ಅಥವಾ 36ರಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ದಿನದಿಂದ ಇವತ್ತವರೆಗೂ ಸತತವಾಗಿ ಇನ್ನೇನು ಒಂದು 200 ವರ್ಷ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇಲ್ಲಿ ಸ್ಥಳೀಯರಿರ್ಬೋದು, ಅರಮನೆ ಇರ್ಬೋದು, ಪ್ರಸ್ತುತ ಏನು ವ್ಯವಸ್ಥೆ ಇದೆ ಎಲ್ಲನೂ ಕೂಡ ಮುಂದುವರಿತಾ ಬರ್ತಾ ಇದೆ. ಅತ್ಯಂತ ಒಂದು ಸಂತೋಷದ ಸಂಗತಿ. ನಾಡಿನ ಸಮಸ್ತ ಜನರಿಗೆ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ ಪಾಲಿಸಲಿ ಎಂದು ನಾವು ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ವಿ. ಮಳೆ ಬೆಳೆ ಬರಲಿ, ಸತತ ಒಂದು ಪ್ರಾರ್ಥನೆ ಅದು. ಒಳ್ಳೆ ಮಳೆ ಬರಬೇಕಾಗಿ ಸೂಕ್ತವಾದಂಥ ಮಳೆ ಬರಬೇಕು, ಎಲ್ಲ ನಮ್ಮ ಅಣೆಕಟ್ಟುಗಳು ಭರ್ತಿಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಚಾಮುಂಡೇಶ್ವರಿ ಜನ್ಮೋತ್ಸವ ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಜನ್ಮೋತ್ಸವ ಅಂತೀವಿ, ಇಂಗ್ಲೀಷಲ್ಲಿ ಬರ್ತಡೆ, ಕನ್ನಡದಲ್ಲಿ ಹುಟ್ಟುಹಬ್ಬ ಅಂತ ಕರಿತೀವಿ. ಇದು ರಾಜರ ಕಾಲದಿಂದ ಬಂದಿರೋ ದೇವಸ್ಥಾನ ಆಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಹಾಗೆ 3 ಹೊತ್ತರಿಂದ ಮಹಾನ್ಯಾಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಅಭ್ಯಂಜನ ಸ್ನಾನ ಅಂದರೆ ಮಕ್ಕಳಿಗೆ ನಾವು ಯಾವ ರೀತಿ ಎಣ್ಣೆ ಸ್ನಾನ ಮಾಡ್ತೀವಿ ಆ ರೀತಿ ಮಾಡ್ತಕ್ಕಂಥದ್ದು, ಹೊಸ ಬಟ್ಟೆ ಉಡಿಸಿರ್ತಕ್ಕಂಥದ್ದು. ಹಾಗೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಆಗಿರ್ತಕ್ಕಂಥದ್ದು. 9:30ಗೆ ಮಹಾಮಂಗಳಾರತಿ ಆಗಿದೆ. ಈಗ ತಾನೇ ರಾಜವಂಶಸ್ಥರು ಉತ್ಸವಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ವಿಶೇಷ ಆಗಿರ್ತಕ್ಕಂಥದ್ದು ಅವ್ರ ಕುಟುಂಬದ ದೇವಸ್ಥಾನ ಆಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರೋದು. ಅದರಿಂದ ಅವ್ರನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ರಾತ್ರಿ 8:00ಗೆ ದರ್ಬಾರ್ ಉತ್ಸವ ಆಗುತ್ತೆ. ಹಾಗೆ 10:00 ತನಕ ದರ್ಶನದ ವ್ಯವಸ್ಥೆ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ. ಇವತ್ತು ಆಷಾಢ ಕೃಷ್ಣ ಪಕ್ಷ ರೇವತಿ ನಕ್ಷತ್ರದಂದು ಈ ಉತ್ಸವ ಆಗ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಚಾಮುಂಡೇಶ್ವರಿ ಅಲಂಕಾರ, ಚಾಮುಂಡೇಶ್ವರಿ ವರ್ಧಂತಿ ಅಂದರೆ ಚಾಮುಂಡೇಶ್ವರಿನೇ ಇರ್ತಕ್ಕಂಥದ್ದು. ಶುಕ್ರವಾರ ಮಾತ್ರ ಮಹಾಲಕ್ಷ್ಮಿ ಅಲಂಕಾರ ಆಗಿರ್ತಕ್ಕಂಥದ್ದು. ಹೌದು, ವರ್ಷದಲ್ಲಿ ಒಂದೇ ಸರಿ ಹುಟ್ಟುಹಬ್ಬ ಅಂದರೆ ಒಂದೇ ಸರಿ ಮಾಡ್ಕೊಳ್ಳೋದು. 3 ವರ್ಷ 4ನೇ ಸರಿ ಮಾಡ್ಕೊಳ್ಳಲ್ಲ ಯಾರೂ. ಅದರಿಂದ ಒಂದೇ ಸರಿ ಮಾಡ್ತಕ್ಕಂಥದ್ದು.